ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ಇವಾಗ ಹಾಫ್ ಮೊನಿಟೈಸೇಷನ್ ಆಯಿತು, ಅದಕ್ಕೆ ಜಾಯಿನ್ ಬಟನ್ಸ್ ಮತ್ತು ಸೂಪರ್ ಥ್ಯಾಂಕ್ಸ್ ಬಟನ್ನ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ, ಹಾಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಇಲ್ಲಿ ನೋಡಿ, ಕ್ರೋಮಲ್ಲಿ ಲಾಗಿನ್ ಆಗಿದ ತಕ್ಷಣ ಇಲ್ಲಿ ನಿಮಗೊಂದು ಇಂಟರ್ಫೇಸ್ ಬರ್ತಿದೆ. ಇಲ್ಲಿ ನೋಡಿ, ಸೊ ನಿಮ್ಮ ಒಂದು ಚಾನಲ್ ನೇಮು, ಸೊ ನಿಮಗೊಂದು ಮೆಂಬರ್ಶಿಪ್ ಆನ್ ಮಾಡ್ಕೊಳ್ರಿ. ಲೆಟ್ಸ್ ಗೋ ಅಂತ ಇದೆಯಲ್ಲ, ಸೊ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡೋದಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ನಿಮ್ಗೇನಾದರೂ YT ಸ್ಟುಡಿಯೋದಲ್ಲೇ ಹಾಫ್ ಮೋನೋ ಮಾಡೋದು ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಬ್ಬರು ಚಾನಲ್ನ ಹಾಫ್ ಮೋನೋ ಮಾಡಿ ತೋರಿಸ್ತೀನಿ, ಅದು YT ಸ್ಟುಡಿಯೋದಲ್ಲೇ. ಮತ್ತು ಇಲ್ಲಿ ಪ್ರೋಸೆಸ್ ತೊಗೊಳ್ಳೋಕ್ಕೆ ಕೆಲವ್ರದ್ದು ಡಿಪೆಂಡ್ಸ್ ಆಗುತ್ತೆ. ಕೆಲವೊಬ್ರದ್ದು ಒಂದೇ ದಿವಸದಲ್ಲಿ ಆಗಿಬಿಡುತ್ತೆ 3 ಸ್ಟೆಪ್ ಕಂಪ್ಲೀಟೆಡು, ಇನ್ನು ಕೆಲವೊಬ್ರದ್ದು 3 to 4 days ತೊಗೊಳುತ್ತೆ, ಇನ್ನು ಕೆಲವ್ರದ್ದು ಅಪ್ ಟು 1 week ಆದರೂ ತೊಗೋಬೋದು. ಸೊ ನೀವೇನು ವರಿ ಆಗೋಂಥ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ನಿಮ್ಮ ಚಾನಲಲ್ಲಿ ಕರೆಕ್ಟಾಗಿ ಎಲ್ಲ ಒಂದು ರೀತಿ ಕಂಟೆಂಟ್ ಕರೆಕ್ಟಾಗಿ ಇದ್ದು, ಯಾವುದೇ ಒಂದು ರೀತಿಯ ಥಂಬ್ನೇಲು ಪದೇ ಪದೇ ಯೂಸ್ ಮಾಡದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಹಾಫ್ ಮೋನೋ ಆಗುತ್ತೆ. ಸೊ ಯಾವ ರೀತಿಯ ವರಿ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ನಾನು ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೆಂಬರ್ಶಿಪ್ ಆಪ್ಷನ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ಇದೆಯಲ್ಲ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಮೆಂಬರ್ಶಿಪ್ಗೆ ಬರುತ್ತೆ. ಸೊ ಮೆಂಬರ್ಶಿಪ್ಪಿಗೆ ಬಂದ ತಕ್ಷಣ ಪೇಜ್ ಇಂಟರ್ಫೇಸ್ ಲೋಡ್ ಆಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಜಾಯಿನ್ ದ ಸಕ್ಸಸ್ಫುಲ್ ಕ್ರಿಯೇಟರ್ ಅಂತ ಹೇಳಿ. ಸೊ ಇದು ಒಂಥರ ಆ್ಯಡ್ಸ್ ಇದ್ದಂಗೆ. ಸೊ ಇದನ್ನ ಸ್ಕಿಪ್ ಕೊಡಿ, ಎಕ್ಸ್ಪ್ಲೋರ್ ಕೊಡಿ. ಇವಾಗ ಇಲ್ಲಿ ನೋಡ್ರಿ, ಸೆಟಪ್ ಯುವರ್ ಮೆಂಬರ್ಶಿಪ್ ಆಫರ್ ಅಂತ ಇದೆಯಲ್ಲ, ಸೊ ಸ್ಟಾರ್ಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ರಿ, ಅನ್ನೇಮ್ಡ್ ಲೆವೆಲ್ ಇದೆ, ಸೊ ಅನ್ನೇಮ್ಡ್ ಲೆವೆಲ್ 2 ಇದೆ. ಇಲ್ಲಿ ನಿಮಗೆ ಎಷ್ಟು ಲೆವೆಲ್ ಬೇಕು ಅಷ್ಟು ಲೆವೆಲ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ, ಈ ಅನ್ನೇಮ್ಡ್ ಲೆವೆಲ್ ಮೇಲೆ ಹಿಂಗೆ ಕ್ಲಿಕ್ ಮಾಡ್ತೀನಿ. ಸೊ ಅದು ಇವಾಗ ಎಡಿಟಿಂಗ್ ಆಪ್ಷನ್ ಕೇಳುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ ಆ ಒಂದು ಆಪ್ಷನ್ಗಳನ್ನ ಎಡಿಟ್ ಮಾಡ್ಕೋಬೋದು, ಮತ್ತು ಅಮೌಂಟ್ನ ಸಮೇತ ಎಡಿಟ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಸೊ ಇಲ್ಲಿ ನೋಡಿ, ಎಡಿಟ್ ಅಂತ ಆಪ್ಷನ್ ಬಂತು. 159 ಯೂಟ್ಯೂಬ್ ಕಡೆಯಿಂದನೇ ಅದು ಬೇಸ್ ಫೇರ್ ಇರುತ್ತೆ. ಸೊ ಅದ್ರ ಮೇಲೆ ಹಿಂಗೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ, ಇಂಡಿಯಾ ಅಂತಲೇ ಇರಲಿ. ಸೊ 159 ಏನಿದೆ ಪಾಪ್ಯುಲರು, ಆ ಪ್ಲ್ಯಾನ್ನ ತೆಗೆದ್ಬಿಟ್ಟು ನಿಮಗೆ ಬೇಕಿದ್ದರೆ 29, 59, 89 ಸ್ಟಾರ್ಟಿಂಗಲ್ಲಿ ಇದೆ ನೋಡಿ. ಇಲ್ಲಿ ಪ್ರೈಸಸ್ ತೋರಿಸ್ತಾ ಇದೆ ನಿಮ್ಮ ಒಂದು ಚಾನಲ್ಗೆ. 29, 59, 89, 119, ಸೊ 159, 199, 299 ಹಿಡಿದು ಅಪ್ ಟು ಇಲ್ಲಿ ಎಷ್ಟು ಸುಮಾರು ಪ್ಲ್ಯಾನ್ಸ್ ಇದೆ ನಿಮಗೆ. 20,000ವರೆಗೂ ಇದೆ. ಸೊ ಬೇಕಿದ್ದರೆ 90,000ವರೆಗೂ ಇದೆ. ನಿಮಗೆ ಯಾವ ಒಂದು ಪ್ಲ್ಯಾನ್ ಬೇಕೋ ಆ ಒಂದು ಪ್ಲ್ಯಾನನ್ನು ಸೆಟ್ ಮಾಡಿ. ನಾನು ಇವಾಗ ಫಸ್ಟಿಗೆ 59 ರುಪೀಸ್ ಪ್ಲ್ಯಾನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ 59 ರುಪೀಸ್ಗೆ ನೀವು ಇಲ್ಲಿ ಏನೇನು ಕೊಡಬಹುದು ಆಪ್ಷನ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ರಿ. ಮೆಂಬರ್ಶಿಪ್ ಶೂಟ್ಔಟ್ಸ್, ಸೊ ಮೆಂಬರ್ಶಿಪ್ ಶೂಟ್ಔಟ್ಸ್ ಬೇಕಿದ್ದರೆ ಅರ್ಲಿ ಆಕ್ಸಸ್ ಎಲ್ಲ ಇದೆ. ಸೊ ನಿಮ್ಮ ಒಂದು ಇಷ್ಟದ ಮೇಲೆ ನೀವು ಒಂದು ಪ್ಲ್ಯಾನ್ಸ್ನ ಸೆಟ್ ಮಾಡ್ಕೊಳ್ಳಿ. ಸೊ ನನಗೆ ಇದು ಇರಲಿ, ಇಷ್ಟು ಸಾಕು ಅಂದ್ಕೊತೀನಿ. ಸೊ ಬೇಸಿಕ್ಕಾಗಿ ಅದೇನು ಕೊಟ್ಟಿದ್ದಾರೆ ಅದೇ ಇರಲಿ. ಸೊ ಅನ್ನೇಮ್ ಲೆವೆಲ್ ಮೇಲೆ ನೀವು ನಿಮ್ಮ ಒಂದು ನೇಮ್ನ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ವೈಷ್ಣವಿ ಸಪೋರ್ಟರ್ಸ್ ಅಂತ ಹಾಕ್ತೀನಿ ನೋಡಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಫಸ್ಟ್ ಆಪ್ಷನ್. ಹಾಗೆ ನೆಕ್ಸ್ಟು ಎಡಿಟ್ ಆ್ಯಡ್ ಲೆವೆಲ್ ಅಂತ ಇದೆಯಲ್ಲ, ಎಡಿಟ್ ಕೆಳಗಡೆ. ಸೊ ಆ್ಯಡ್ ಲೆವೆಲ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ಬೇಕಿದ್ದರೆ ಮತ್ತೆ ಸೆಕೆಂಡ್ ಆಪ್ಷನ್ ನೀವು ತೊಗೊಳ್ಳಿ. ಸೊ ಇವಾಗ 59 ರುಪೀಸ್ದು ನಾವು ಆ್ಯಡ್ ಮಾಡಿದ್ದೀವಿ, ಸೊ ಅದು ಬೇಡ. ಈಗ 119ದು ಆ್ಯಡ್ ಮಾಡೋಣ. ಸೊ 119ದು ಏನೇನು ಆ್ಯಡ್ ಕೊಡ್ತೀರಾ, ಎಕ್ಸ್ಟ್ರಾ ಆ್ಯಡ್ ಪರ್ಕ್ ಅಂತೇನಿದೆಲ್ಲ, ಸೊ ಇದರಲ್ಲಿ ನೀವು ಯಾವುದೇ ಒಂದು ರೀತಿಯ ಒಂದು ಎಕ್ಸ್ಟ್ರಾ ಬೆನಿಫಿಟ್ನ 119 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡೋರಿಗೆ ನೀವು ಒಂದು ಎಕ್ಸ್ಟ್ರಾ ಆಪ್ಷನ್ನ ನೀವು ಕೊಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಒಂದು ಆಪ್ಷನ್ಗಳಿದ್ದಾವೆ. ಸೊ ಇದರಲ್ಲಿ ನೀವು ಬೇಕಿದ್ದರೆ ಯಾವ್ದು ಕೊಡ್ತೀರಾ ಅಂದರೆ, ಸೊ ನಿಮ್ಮ ಒಂದು ಡಿಪೆಂಡ್ಸ್ ಮೇಲೆ. ಮೆಂಬರ್ಸ್ ಓನ್ಲಿ ಲೈವ್ ಚಾಟ್ಸ್ ಅಂತ ಏನಿದೆಯಲ್ಲ, ಸೊ ಇದು ಬೇಕಿದ್ರೆ ಕೊಡಿ. ಸೊ ಸಾಕು, ಇದನ್ನು ನಾನು ನೆಕ್ಸ್ಟ್ ಕೊಡ್ತೀನಿ, ಡನ್ ಅಂತ ಮಾಡ್ತೀನಿ. ಸೊ ಇದನ್ನು ನಾನು ಎಡಿಟ್ ಮಾಡ್ಕೊತೀನಿ, ನೇಮ್ನ ಇದು ಮಾಡ್ತೀನಿ, ಒಂದು ನೇಮ್ನ ಚೇಂಜ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ, ನನ್ನ ನೇಮ್ನ ಪ್ರೋ ಸಪೋರ್ಟರ್ಸ್ ಅಂತ ಹೇಳಿ ಹಾಕೊತಾ ಇದ್ದೀನಿ.
ಪ್ರೋ ಸಪೋರ್ಟರ್ಸ್ ಅಂತ ಹೇಳಿ ಹಾಕಿದ್ದೀನಿ. ಸೊ ಓಕೆನಾ, ಇಷ್ಟಕ್ಕೆ ನಾನು ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ಸೊ ನಾನು ಮತ್ತೆ ಇನ್ನೊಂದು ಲೆವೆಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾಲ್ಕು ಲೆವೆಲ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಮೇಲೆ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ರಿ, ಸಬ್ಮಿಟ್ ಫಾರ್ ರಿವ್ಯೂ ಕೊಡಬೇಕು. ಸೊ ಕ್ಲಿಕ್ ಮಾಡಿ ಹೀಗೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಫಾರ್ ರಿವ್ಯೂ ಅಂತ ಬರುತ್ತೆ. ಸಬ್ಮಿಟ್ ಫಾರ್ ರಿವ್ಯೂ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ ಈ ಥರ ಒಂದು PDF ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಈ ಎರಡೂ ಬಾಕ್ಸಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ನೀವು ಫಸ್ಟಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ. ಸೊ ತುಂಬ ಕೇರ್ಫುಲ್ಲಾಗಿ ಎರಡೂ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಏನಕ್ಕಂದರೆ ಇದು ಚಿಕ್ಕ ಬಾಕ್ಸ್ ಇರುತ್ತಲ್ಲ, ಹಾಗಾಗಿ ನಿಮ್ದು ಏನಾದರೂ PC ಲ್ಯಾಪ್ಟಾಪ್ ಇದ್ದರೆ ತುಂಬ ಈಸಿಯಾಗಿ ಮಾಡ್ಬೋದು. ಈಗ ಸಬ್ಮಿಟ್ ಫಾರ್ ರಿವ್ಯೂ ಇದೆಯಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿಬಿಡಿ. ಸೊ ಅಷ್ಟೇ. ಇವಾಗ ಯೂಟ್ಯೂಬ್ ನಿಮ್ಮ ಒಂದು ಏನು ಪರ್ಕ್ಸ್ ಎಲ್ಲ ಆ್ಯಡ್ ಆಗಿದೆ ಅವರು ಯೂಟ್ಯೂಬರು ರಿವ್ಯೂ ಮಾಡ್ತಾ ಇರ್ತಾರೆ. ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಇವಾಗ ಡೈರೆಕ್ಟಾಗಿ ಸೂಪರ್ಸ್ಗೆ ಬನ್ನಿ. ಇವಾಗ ಏನಕ್ಕಂದರೆ ಅಲ್ಲಿ ಈಗ ಸೂಪರ್ ಚಾಟ್ಸು, ಸೂಪರ್ ಎಲಿಮೆಂಟ್ಸ್ ಎಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ, ಸೂಪರ್ ಥ್ಯಾಂಕ್ಸ್, ಸೂಪರ್ ಚಾಟ್ಸ್ ಎಲ್ಲ, ಸೂಪರ್ ಸ್ಟಿಕ್ಸ್ ಎಲ್ಲ ಆನ್ ಮಾಡ್ತಾ ಇದ್ದೀನಿ. ಫಸ್ಟು ಸೂಪರ್ ಚಾಟ್ ಮಾಡಿ, ಆಮೇಲೆ ಸೂಪರ್ ಸ್ಟಿಕ್ಕರ್ಸ್ ಮಾಡಿ, ಆಮೇಲೆ ಸೂಪರ್ ಥ್ಯಾಂಕ್ಸ್ ಆನ್ ಮಾಡಿ. ಸೊ ಕೆಲವೊಂದು ಸಲ ಅದು ಆನ್ ಆಗ್ತಾ ಇರಲ್ಲ, ಯಾಕಂದರೆ ರಿವ್ಯೂಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಬೇಕಿದ್ದರೆ ಒಂದು 5-10 ನಿಮಿಷ ಬಿಟ್ಟು ಇದು ಮಾಡ್ಕೊಳ್ರಿ. ಇವಾಗ ಕೇಳ್ತಿದೆ ನೋಡಿ, 2 ಆನ್ ಆಯಿತು. ಸೂಪರ್ ಚಾಟ್ ಆನ್ ಆಯಿತು, ಸೂಪರ್ ಥ್ಯಾಂಕ್ಸ್ ಆಯಿತು. ಈಗ ಸೂಪರ್ ಸ್ಟಿಕ್ಕರ್ ಸಮೇತ ಆನ್ ಆಯ್ತು ನೋಡಿ. ನೀವು ಅಷ್ಟು ಪ್ರೊಸೀಜರ್ನ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಟ್ಯಾಬಲ್ಲಿ ಬಂದುಬಿಟ್ಟು ಜಸ್ಟ್ ನಿಮ್ಮ ಒಂದು ಚಾನಲ್ ನೇಮ್ನ ಹಿಂಗೆ ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿರಿ. ಸೊ ಇಲ್ಲಿ ಇವಾಗ ಜಾಯಿನ್ ಬಟನ್ ಕೂಡ ಕಾಣಿಸ್ತಾ ಇದೆ, ಗೊತ್ತಾ? ಸೊ ಈಗ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಇನ್ನೊಂದು ಸಲ ಬೇಕಿದ್ರೆ ಈ ಥರ ಒಂದು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಜಾಯಿನ್ ಬಟನ್ಸ್ ಕೂಡ ಕಾಣ್ತಿದೆ. ಇಲ್ಲಿ ನೀವು ಸೆಟ್ ಮಾಡಿರೋಂಥ ಪ್ಲ್ಯಾನ್ಸ್ ಕೂಡ ಬರ್ತಾ ಇದೆ ನೋಡಿರಿ. 59 ರುಪೀಸು, 119 ರುಪೀಸು, 599, 1199. ಸೊ ಮತ್ತೆ ಇಲ್ಲಿ ನೋಡಿರಿ, ಥ್ಯಾಂಕ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿರಿ, ನಿಮಗೆ ಥ್ಯಾಂಕ್ಸ್ ಕೂಡ ಎನೇಬಲ್ ಆಗಿದೆ. ಸೊ ಜಸ್ಟ್ ಹಿಂಗೆ ಬೈ ಆ್ಯಂಡ್ ಸೆಂಡು ನೀವು ಮಾಡಬಹುದು. ಸೊ ನೋಡಿರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.